ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅವಾಗ ಮರುದಿವಸ ಮಾಡ್ಬೇಕಾಗಿತ್ತು ಕ್ಲಾರಿಫಿಕೇಶನ್. 25 ದಿವಸ ಬಿಟ್ಟು ಯಾಕೆ ಮಾಡಿದಿರಿ? 20 ದಿವಸ ಬಿಟ್ಟು ಯಾಕೆ ಪ್ರೆಸ್ ಮೀಟ್ ಮಾಡ್ಬೇಕಾಗಿದ್ರೆ ಅವತ್ತ ಮಾಡ್ಬೇಕಾಗಿತ್ತು. ಅದಾದ್ಮೇಲೆ ವೀರಣ್ಣ ಚರಂತಿಮಠ ಅವ್ರ ಜೊತೆ ಸಂಘ ಸಂಸ್ಥೆಗಳು, ಬ್ಯಾಂಕ್ಗಳು, ಕಟ್ಟಡ ಕಾಂಪ್ಲೆಕ್ಸ್ಗಳು ಇದ್ರ ಜನರಿಗೆ ಏನು ಉಪಕಾರ ಮಾಡೋದು ಅರ್ಥ ಗೊತ್ತಾಕಿತ್ತು. ನಿಮ್ದು ಏನೂ ಇಲ್ಲಲ್ಲ, ಸೋಡ್ಸುದ ಬಂದವ್ರ ನಡ್ಕಾಗಿ ಏನೈತಪ್ಪ, ಈ ಕಾರ್ಯಕರ್ತರು ಬರ್ತಾರ ಒಂದು ಮೆಡಿಕಲ್ ಸೀಟ್ನಾಗ 10 ಲಕ್ಷ ಕಮ್ಮಿ ಮಾಡ್ರಿ ಅಂತಾರ. ಮಾಡಿದ ಉದಾಹರಣೆ ಸಾಕಷ್ಟು ನಮ್ಮ ಕಡೆ ಅದಾವು. ಇಂಜಿನಿಯರಿಂಗ್ ಕಾಲೇಜಿಗೆ ಬರ್ತಾರ, ಅಡ್ಮಿಷನ್ 5 ಲಕ್ಷ 4 ಲಕ್ಷ ಮಾಡ್ರಿ ಅಂತಾರ. ಮಾಡಿದ ಉದಾಹರಣೆ ರಗಡದಾವು. ಕುಮಾರೇಶ್ವರ ದವಾಖಾನೆ ಒಳಗ ಸಾಕಷ್ಟು ಮಂದಿಗೆ ಉಚಿತ ಹೆಲ್ತ್ ಚಿಕಿತ್ಸೆ ಕೊಡ್ತೀವಿ, ಸಾಕಷ್ಟು ಮಂದಿಗೆ ಅರ್ಧ ರೇಟ್ನಾಗ ನಾವು ಚಿಕಿತ್ಸೆ ಕೊಡ್ತೀವಿ. ಹಂಗ ನಿಂದಿಲ್ಲ ಪುಣ್ಯಾತ್ಮ. ಏನ್ ಮಾಡೋರು ನೀವು? ಏನ್ ಮೈಂಡಿಗೆ ಕರ್ಕೊಂಡ್ ಹೋಗಿರಿ ಅಲ್ಲಿ ಡೆವಲಪ್ಮೆಂಟ್ ಹಟ್ಟಾಕು 4 ಮಷಿನ್ ಅದಾವ, 4 ಲೇಬರ್ ಇಲ್ಲ, ಅವು ಹೊಟ್ಟಿ ತುಂಬಿಸೋದು ಆಗಂಗಿಲ್ಲ ನಿಮಗೆ. ಆ ತುತ್ತಿನ ಚೀಲ ಅಂತ ಏನೋ ಮಾಡ್ತಿದ್ರಲ್ಲ, 4 ಮಂದಿಗೆ ಊಟ ಕಳ್ಸೋದು, ಅದನ್ನ ಬಿಟ್ರೆ ಮತ್ತೊಂದು ಏನು ಮಾಡೇ ಇಲ್ಲ ನೀವು. ಇವ್ರು 1000 ಮಂದಿ ತುತ್ತಿನ ಚೀಲ ತುಂಬಿಸಕತ್ತಾರ. ಅದು ಅರ್ಥ ಆಗ್ಬೇಕಲ್ಲ ನಿಮಗೆ. ಬ್ಯಾಂಕ್ನೊಳಗೆ ರಗಡ ಮಂದಿ, ನಾನಾ ಬ್ಯಾಂಕಿನ ಮೆಂಬರ್ ಅದೇನು, ಬೆಳೂರು ಬ್ಯಾಂಕಿನ ಸಾಕಷ್ಟು ಮಂದಿ ಕಾರ್ಯಕರ್ತರು ಅರ್ಜಿಗಳು ಬಂದಾಗ ನಾವೇ ಸಹಿ ಮಾಡ್ತೀವಿ. ಕೊಟ್ಬಿಡು ಪಾಪ ಅವ್ನು ತ್ರಾಸ ಐತಿ ಅನ್ನುವಂತ ಒಬ್ಬ ಸಹಿ ಮಾಡ್ಬಿಡ್ತೀವಿ. ನಿಮ್ದು ಏನೂ ಇಲ್ಲಲ್ಲ, ತೊಂದರೆ ಇಲ್ಲ ನಿಮ್ಗೆ. ಒಂದು ಬ್ಯಾಂಕ್ ಇಲ್ಲ, ಒಂದು ಸಂಸ್ಥೆ ಇಲ್ಲ, ಒಂದು ಕಾಂಪ್ಲೆಕ್ಸ್ ಇಲ್ಲ, ಕಾರ್ಯಕರ್ತರು ಹಿಡಿದು ಗೊತ್ತಿಲ್ಲ. ನಾವ್ಯಾರು ಕೈ ಕಟ್ಕೊಂಡು ನಿಂದ್ರವ್ರಲ್ಲ. ಹಿರಿಯರು ನಮ್ಮ ಸಂಸ್ಕೃತಿ ಕಲ್ಚರ್ ಕೊಟ್ಟಾರ. ದೊಡ್ಡವ್ರ ಮುಂದೆ ಕೈ ಕಟ್ಕೊಂಡು ನಿಂದಿರ್ಬೇಕಂತ ಅದಕ್ಕೆ ಕೈ ಕಟ್ಕೊಂಡು ನಿಂದಿರ್ತೀವಿ. ನಾವ್ ಯಾರಿಗಾರ ಹಂಚಿ ನಿಂದಿರುವಂತವ್ರಲ್ಲ. ಇನ್ ನಿಂದಿದ್ದವ್ರು ಏನ್ ಪುಣ್ಯಾತ್ಮ, 6 ಕೇರ್ಲಿಲ್ಲ, 3 ಕಿಳಿಲಿಲ್ಲ, ಅವ ಪೇಸ್, ಅವ ಹಣೆ ಬರ. ಆ 6 ಬಿಟ್ರೆ ಇನ್ನು 4 ಮಂದಿ ಬರಂಗಿಲ್ಲ ನಿಮ್ ಜೊತೆ. ಅದು ನೀವು ಮೊದಲು ಮನಗಾಳಬೇಕು. ಇದ್ರ ಜೊತೆಗೆ ಕೊಡ್ತಾರಂತ ಗುತ್ತಿಗೆ ಕೆಲಸ ಫಾರ್ಮಾಲಿಟೀಸ್ ಪ್ರಕಾರ ನಾವು ಟೆಂಡರ್ ಹಾಕ್ತಿವಿ. ಟೆಂಡರ್ ಭರ್ತಿ ಮಾಡ್ತೀವಿ. ಕ್ಲಾಸ್ ರೂಮ್ ಕಾಂಟ್ರಾಕ್ಟರ್ ಅದೀವಿ. ಹೊಳ್ಳಿ ಕೋಟಿ ಗಂಟೆ GST ತುಂಬ್ತೀವಿ. ನಾವೆಲ್ಲ ಲೀಗಲ್ ಅದೀವಿ. ನಮ್ಮ ಹಿಂದ 200 ಕುಟುಂಬ ಬದುಕ್ತಾವ. ನೀ ಎಷ್ಟು ಕುಟುಂಬ ಬದುಕ್ತೀಯಪ್ಪ? ನೀನ್ ಹಿಂದಿದ್ದವ್ರು ಎಷ್ಟು ಮಂದಿ ಬದುಕಿಸ್ತಾರ? ನೀನ್ ಹಿಂದಿದ್ದವ್ರಿಗೆ ಎಷ್ಟು ಮಂದಿ ಸಬಲ ಮಾಡಿರಿ ನೀವು? ಸಿಟ್ಟಿಗೆ ಒಂದು 50,000 ರೂಪಾಯಿ ಕೊಡುವಂತವ್ ಯಾವ ಅದಾನ ನಿಮ್ ಹಿಂದ? ನಿಮ್ಗೆ ತೊಂದರೆ ಐತಪ್ಪ, ಹಿಡಿ ಒಂದು 50,000 ರೂಪಾಯಿ ಅಂತ ಕೊಡುವಂತವ್ ಯಾವ ಬೆಳೆಸಿರಿ ನೀವು? ಒಂದಿಷ್ಟು ಮಂದಿ ಸೈಕಲ್ ಮ್ಯಾಗ ಅಡ್ಡಾಡ್ತೀರಿ. ಈಗ ಬಾಬ್ ಸ್ಕೂಟಿ ಅದು ತಗೊಂಡ್ ಅಡ್ಡಾಡಕತ್ತಾವ. ಆ ಸ್ಕೂಟಿ ಬಿಟ್ಟು ಕಾರಿಗೆ ಏರಿಲ್ಲ ಅವ್ರು. ಇಷ್ಟು ಚಂದ ಬೆಳೆಸಿರಿ ನೀವು ಅವ್ರನ್ನ. ಅದು ಅರ್ಥ ಆಗ್ಬೇಕಲ್ಲ ನಿಮ್ಗೆ. ಅದ್ರ ಜೊತೆಗೆ ನೀವು ವಿರೋಧ ಪಕ್ಷದ ಇದ್ದಂಗೆ, ಈಗ ಬಾಗಲಕೋಟೆಗೆ ವಿರೋಧ ಪಕ್ಷದ ನಾಯಕ ಇದ್ದಂಗೆ ನೀವು ಎಲ್ಲಿ ವಿರೋಧ ಮಾಡ್ತೀರಿ? ನೀವು ರೂಲಿಂಗ್ ಪಾರ್ಟಿ ಅವ್ರಿಗೆ ಹೊಂದಾಣಿಕೆ ಐತಿ, ಎಲ್ಲಿ ವಿರೋಧ ಮಾಡ್ತೀರಿ? ಎಂದು ವಿರೋಧ ಮಾಡಿಲ್ಲ ನೀವು. ಒಳ್ಳೊಳ್ಳೆ ನಮ್ಮವ್ರನ್ನ ಬೈಯೋದು, ನಮ್ಮವ್ರ ಜೊತೆನೇ ಇರೋದು, ಇದನ್ನ ಬಂದ್ ಮಾಡ್ರಿ. ಇದನ್ನ ನಿಮ್ದೇನಾರ ತಾಕತ್ತಿದ್ರೆ ಕಾಂಗ್ರೆಸ್ ಏನು ವೈಫಲ್ಯ ಅದಾವೋ ಅದನ್ನ ಎತ್ರಿ. ಕಾಂಗ್ರೆಸ್ ವೈಫಲ್ಯಗಳನ್ನ ಎತ್ತಿ ಹಿಡೀರಿ. ಒಳ್ಳೊಳ್ಳೆ BT ಮೆಂಬರ್ ಆಗ್ಬೇಕು, BTD ಮೆಂಬರ್ ಆಗ್ಬೇಕು, ಒಳ್ಳೊಳ್ಳೆ ಬುಡಾ ಮೆಂಬರ್ ಆಗ್ಬೇಕು, ನೋಡ್ಬೇಕು. ಗೊತ್ತಿಲ್ಲ ನಮಗೆ ಏನೇನು ಡೆವಲಪ್ಮೆಂಟ್ ಆಗಕತ್ತೋ ಗೊತ್ತಿಲ್ಲ. ನಾವು ಅದನ್ನ ಮಾಡೇ ಬಂದಿವಲ್ಲ. ನಮ್ಗೆ ಹೇಳ್ತಿರಲ್ಲ ಭಾಳ, ನಾವು ತಳಮಟ್ಟ ನಮ್ಮ ಕಾರ್ಯಕರ್ತರು ಮತ್ತು ನಾವು 25 ವರ್ಷ ಕತ್ತಿಕದೀವಲ್ಲ. ನಾವು ಅವಾಗಿಂದ ಪುಣ್ಯಾತ್ಮ ನಿಮ್ಮ ಮನೆಗೆ ಬರೋದ್ನಾಗ MT ತೊಗೊಂಡ್ಬರ್ತಿದ್ದೇನ. ವೀರಣ್ಣ ಚರಂತಿಮಠವ್ರ ಜೊತೆ ಇದ್ದಾಗ ಸದ್ಯಕ್ಕೆ 2 ಏನೋದಾಗ ಅಡ್ಡಾಡ್ತೀವಿ. ಹೆಂಗ ಹುಡುಗ ಮಾಡಿವನ? ಕೈ ಕಟ್ಕೊಂಡು ನಿಂದಿರ್ತಾರ, ಕೆಲಸ ಮಾಡ್ತಾರ. ನಮ್ಗೆ ಉದ್ಯೋಗ ತಗೊಂಡು ನಿನಗೇನು ಮಾಡೋದು ಮರೆ? ಈ ಡೆವಲಪ್ಮೆಂಟ್ ಹೆಂಗೆ ಕಿಲೋ ಮಾರ್ತಿ? ನಾವು ಕೇಳ್ತೀವಿ. ನಿಮ್ ವೈಯಕ್ತಿಕ ಅದು. ನಮ್ಮ ವೈಯಕ್ತಿಕ ಉದ್ಯೋಗಕ್ಕೆ ಯಾಕೆ ನೀವು ಮಾತಾಡೋದು? ಇದ್ರ ಜೊತೆಗೆ ಹಾಫ್ ನಾಲೆಜ್ ಅನ್ನುವಂಥ ಪದ ಬಳಸ್ತೀರಿ. ಕೆಲಸ ಮಾಡ್ಸ್ಯಾರ. ಯಾವ ಪಕ್ಷೇತರ ಅಭ್ಯರ್ಥಿ ಜೊತೆ ಅದಾರ, ಯಾರ್ಯಾರು HY ಮೇಟಿ ಅವ್ರ ಜೊತೆ ಅದಾರ, ಅವೆಲ್ಲ ಫೋಟೋಗಳು ಸೆಟ್. ಇದು 30 ಪೇಜ್ ಅದ. ವಿತ್ ಕಲರ್ ಪೇಜಸ್ ಯಾರ್ಯಾರ ಜೊತೆ ಏನೇನು ಹಲ್ಕಾ ಕೆಲಸ ನಡುವಾಗ. ಈಗ ಯಾರು ಸತ್ಯ ಹರಿಶ್ಚಂದ್ರನ ತುಂಡು ಅಂತ ಹೇಳ್ತಾರ, ಆ ಎಲ್ಲಾ ಸತ್ಯ ಹರಿಶ್ಚಂದ್ರ ತುಂಡುಗಳು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತ ಎಲ್ಲಾ ತುಂಡುಗಳು ಇದ್ರಾಗ ಅದಾವ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇತ್ತಂದ್ರ ಆ ಪಕ್ಷೇತರ ಕ್ಯಾಂಡಿಡೇಟ್ ಎಲ್ಲಿ ಹೋಗೈತಿ ಅಲ್ಲಿ ಅವರು ಹೋಗ್ಬಿಡ್ಬೇಕು. ಅವ್ರ ಹಿಂಬಾಲ ಅಡ್ಡಾಡಿ ಚಮಚ ಕೆಲಸ ಮಾಡಿರಿ, ಅವ್ರ ಹಿಂಬಾಲ ಅಡ್ಡಾಡಿ ಅವ್ರ ಬಗ್ಗೆ ಪ್ರಚಾರ ಮಾಡಿರಿ, 11,000 ಓಟು ಹಾಕ್ಸಿರಿ. ಹೋಗ್ರೋ ಮರ ಅಲ್ಲಿ ಹಾಳಾಗಿ ನಮ್ಗೆ ಯಾಕೆ ಜೀವ ತಿನ್ನಕತ್ತೀರಿ? ಇದನ್ನ ನಿಮ್ಮ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಬೇಕಾದಷ್ಟು ದಾಖಲಾತಿಗಳದಾವ, ನಿಮ್ಗೆ ಕೊಟ್ಟು ಹೋಗ್ತು. 166 ಸಂಸ್ಥೆ ನಡೆಸೋರು ಹಾಫ್ ನಾಲೇಜ್, ಒಂದು ಸೌಹಾರ್ದ ಬ್ಯಾಂಕ್ ನಡೆಸಲಾರ್ದ ಹಾಫ್ ನಾಲೇಜ್. ಒಂದು ಸಣ್ಣದೊಂದು ನಿಮ್ಮ ಮನಿ ಪೂರ್ತಿಯಾಗ ಒಂದು ಸೌಹಾರ್ದ ಬ್ಯಾಂಕರ ಕಟ್ಟು ಪುಣ್ಯಾತ್ಮ, ಅದೇನೂ ಇಲ್ಲ. 166 ಸಂಸ್ಥೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜು, ಎಷ್ಟು ಮೆಡಿಕಲ್ ಕಾಲೇಜು, ಒಬ್ಬ ಪ್ಯೂನನ್ ಹೆಸರು ಅವ್ನು ಬಹಳ ಕರೀತಾರ. ಅವ್ರು ಇಷ್ಟು ಮಂದಿ ಪ್ರಿನ್ಸಿಪಲ್ ಅದಾರಂತೂ ಹೇಳ್ತಾರೆ. ಅಂಥವ್ರಿಗೆ ಹಾಫ್ ನಾಲೇಜ್ ಅನ್ನುವಂಥ ಪದ ಬಳಕೆ ಮಾಡ್ತೀರಿ. ಇದನ್ನ ಖಂಡಿಸ್ತೀವಿ ನಾವು. ಇವತ್ತಿನಿಂದ ನಾವು ಹೇಳಕತ್ತೀವಿ, ಇನ್ನು ಮುಂದೆ ನೀವು ಎಲ್ಲೆಲ್ಲಿ ಇದ್ರಿಗೆ ಹೋಗ್ತೀರಿ, ಎಲ್ಲೆಲ್ಲಿ ಬರ್ತೀರಿ, ವಿರೋಧ ವ್ಯಕ್ತ ಆಗ್ತದೆ. ಸನ್ಮಾನ್ಯ PH ಪೂಜಾರಿ ಸಾಹೇಬ್ರು ಹೇಳ್ತೀರಿ, ನೀವು ನಮ್ಗೆ ದೊಡ್ಡವರಲ್ಲ ಕಾರ್ಯಕರ್ತರಿಗಿಂತ. ನೀವು MLC ನಮ್ಮ ಭಿಕ್ಷೆಲಿಂದ ಆಗಿರಿ, ನಾವು ಕೆಲಸ ಮಾಡಿದ ಭಿಕ್ಷೆಲಿಂದ ಆಗಿರಿ.
ನೀವು MLC ಆಗಿದ್ದು ನಮ್ಮ ಭಿಕ್ಷೆಲಿಂದ, ಕಾರ್ಯಕರ್ತರ ಭಿಕ್ಷೆಲಿಂದ ದಯಮಾಡಿ ವಿನಂತಿ ಮಾಡ್ಕೊತಾ ಇದ್ದೀವಿ, ನಿಮಗೆ ಆಗ್ರಹನೂ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧ್ಯಕ್ಷರಿಗೂ ಭೇಟಿಯಾಗೋರು ಇದ್ದೀವಿ, ರಾಜ್ಯಾಧ್ಯಕ್ಷರಿಗೂ ಕೂಡ ಭೇಟಿ ಆಗ್ತೀವಿ. ಆ ತಾರೀಕು ನಿಮಗೆ ನಿಗದಿ ಮಾಡಿ ತೋರಿಸ್ತೀವಿ. ಇವ್ರನ್ನ ಉಚ್ಚಾಟನೆ ಮಾಡ್ಬೇಕು. ನಮ್ಮ ಆಗ್ರಹ ಒಟ್ಟಾರೆ ನಮ್ಮೆಲ್ಲರ ಆಗ್ರಹ, ಇವ್ರನ್ನ ಉಚ್ಚಾಟನೆ ಮಾಡ್ಬೇಕು. ಹೆಚ್ಚಿನ ವಿಷಯನ